ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ನಾನಿವತ್ತು ನಿಮಗೆ ಮಸಾಲ ಪುರಿ ಮಾಡೋದು ಹೇಳ್ಕೊಡ್ತೀನಿ ರೀ. ಇದ್ದೀನಿ ನಿಮಗೆ ಆ ಪುರಿ ತಿಂದು ಬೇಜಾರಾಗಿದ್ದರೆ ಈ ಪುರಿ ಒಂದ್ಸಲ ಮಾಡ್ಕೊಂಬಿಡಿ. ಇದಕ್ಕೆ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ ಫ್ರೆಂಡ್ಸ್. ಮತ್ತು ಒಂದು ಬಟ್ಲ ಚಿರೋಟಿ ರವೆ ತೊಗೊಳ್ಳಿ. ಇದಕ್ಕೆ ಚಿರೋಟಿ ರವೆ ಮಾತ್ರ ಬೇಕೇ ಬೇಕು. ಈ ಪುರಿ ಒಂದ್ಸಲ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್. ಮತ್ತು ಇದಕ್ಕೆ ರೀ ಒಣ ಮೆಣಸಿನಕಾಳು ಪುಡಿ ಇರುತ್ತಲ್ರಿ, ಮೆಣಸಿನಕಾಳು ಪುಡಿ ಹಾಕ್ಕೋಬೇಕು ನೋಡಿರಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ರಿ ಮತ್ತು ಮೆಣಸಿನಕಾಳು ಪುಡಿ ಹಾಕ್ಕೊಳ್ರಿ. ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ರಿ. ನೋಡಿ ಇದು ಮೆಣಸಿನ ಪುಡಿ ರೀ, ಇದನ್ನು ಹಾಕ್ಕೋಬೇಕು ನೀವು. ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ರಿ ಸಣ್ಣಗೆ ಹೆಚ್ಚಿ. ಮತ್ತು ಇದಕ್ಕೆ ರೀ ಸ್ವಲ್ಪ ಅಜ್ವಾನನ ಈ ಥರ ಕೈಯಾಗ ಅರೆದು ಹಾಕ್ಬಿಡ್ರಿ. ನೋಡಿ ಅಜ್ವಾನ ಜೀರಿಗೆ ಹಾಕೋಕೆ ಹೋಗ್ಬಿಡ್ರಿ, ಸೋಡಾ ಹಾಕ್ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ ಬರ್ತಾವ್ರಿ. ನೋಡಿರಿ ಇವನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಂಬಿಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ನೋಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಫ್ರೆಂಡ್ಸ್ ಎಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದ್ಸಲ ಮಾಡಿ ನೋಡ್ರಿ, ಚೆನ್ನಾಗಿ ಬರ್ತೈತಿ. ಆದರೆ ಇದಕ್ಕೆ ಮಾತ್ರ ನೀವು ಜೀರಿಗೆ ಹಾಕ್ಬೇಡ್ರಿ ಮತ್ತು ತಿನ್ನೋ ಸೋಡಾ ಹಾಕೋಕೆ ಹೋಗ್ಬೇಡ್ರಿ. ಚಿರೋಟಿ ರವೆ ಬೇಕೇ ಬೇಕು. ನೋಡಿರಿ ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ. ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರೋ ಅಷ್ಟು ನೋಡಿ ನೀವು ರವೆ ತೊಗೊಳ್ಳಿ. ಚಿರೋಟಿ ರವೆ ಗೊತ್ತಾಗುತ್ತಲ್ಲ ನಿಮಗೆ, ಉಂಡೆ ರವೆನ. ನೋಡಿ ನಾನು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪುರಿ ಹಿಟ್ಟು ಹೇಗೆ ಕಲಿಸ್ತೀರೋ ಅದೇ ಥರ ಕಲಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು. ನೋಡಿ ಫ್ರೆಂಡ್ಸ್ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಹಿಟ್ಟು ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡಿ ಸ್ವಲ್ಪ ಈ ಕೈಯಿಗೆ ಎಣ್ಣೆ ಹಚ್ಕೋಬೇಕು. ಕೈಯಿಗೆ ಎಣ್ಣೆ ಹಚ್ಕೊಂಡು ಮತ್ತು ಲತ್ತುಡಿಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡೆ ಲಟ್ಟಿಸ್ಕೊಳ್ಳಿ, ಚೆನ್ನಾಗಿ ಬರ್ತಾವೆ ಪುರಿ. ನಿಮಗೆ ಮೈದಾ ಹಿಟ್ಟು ಮಾತ್ರ ತೊಗೋಬೇಡಿ, ಯಾಕಂದರೆ ಚೆನ್ನಾಗಿ ಬರಲ್ಲ ಪುರಿ. ಗೋಧಿ ಹಿಟ್ಟ ತೊಗೋಬೇಕು ಫ್ರೆಂಡ್ಸ್. ಆ ಪುರಿ ತಿಂದು ನಿಮಗೆ ಬೇಜಾರಾಗಿದ್ದರೆ ಈ ಪುರಿ ಒಂದ್ಸಲ ಮಾಡಿ ನೋಡ್ರಿ, ಚೆನ್ನಾಗಿ ಬರ್ತೈತಿ. ನಾವು ಉದ್ದಿನ ವಡೆ ಮಾಡೋಣ ಅಂದ್ಕೊಂಡಿದ್ದೆ, ನನ್ನ ಮಗ ಈ ಪುರಿ ಮಾಡಿಕೊಡು ಅಂತ ಹೇಳಿದ, ಅದಕ್ಕೆ ಈ ಪುರಿ ಮಾಡ್ತಾಯಿದ್ದೀನಿ. ನೋಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ, ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್. ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಹಾಗೆ ಭಾಳ ಜನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿರಿ ಮತ್ತು ಲೈಕ್ ಮಾಡಿರಿ. ಲೈಕ್ ಮಾಡೋದಿಲ್ಲ ನೀವು. ನೋಡಿ ಇವಾಗ ಈ ಥರ ಉಬ್ಬಿ ಬರ್ತಾವೆ ಪುರಿ. ಮಸ್ತ್ ಅಂದರೆ ಮಸ್ತ್ ಆಗ್ತಾವ್ರಿ. ನೀವು ಹಿಟ್ಟು ಹಚ್ಚಿ ಉದ್ದೋ ಅವಶ್ಯಕತೆನೇ ಇಲ್ಲ. ಇಲ್ಲ ನಾವು ಹಿಟ್ಟು ಹಚ್ಚಿ ಉತ್ತೀವಿ ಅಂದರೆ ನೀವು ಅದಕ್ಕೂ ಸ್ವಲ್ಪ ಗೋಧಿ ಹಿಟ್ಟೆ ಹಾಕ್ಕೊಂಡು ಹಿಟ್ಟು ಹಚ್ಕೊಳ್ಳಿ. ನೋಡಿ ನೀವು ಯಾವ ಥರ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ, ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಕೊಳ್ರಿ. ನಾನು ಎರಡು ಸೈಜ್ ಮಾಡಿ ನಿಮಗೆ ಪುರಿ ತೋರಿಸಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಪುರಿನ. ನೋಡಿ ಇದಕ್ಕೆ ನೀವು ಕೊಬ್ಬರಿ ಚಟ್ನಿ ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಮಾಡ್ಕೊಂಡ್ರಂತೂ ಇನ್ನೂ ಬೆಸ್ಟು. ನಾನು ಮಾಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ. ಟೊಮೊಟೊ ಚಟ್ನಿನ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಟೊಮೊಟೊ ಹುರ್ಕೊಳ್ಳಿ. ಅದಕ್ಕೆ ಎಲ್ಲ ಸಾಮಾನು ಹಾಕಿದರೆ ಟೊಮೊಟೊ ಚಟ್ನಿ ರೆಡಿ ಆಯಿತು. ನೋಡಿರಿ ನೀವು ಮಾಡಿ ನನಗೆ ಕಮೆಂಟ್ ಹಾಕಿ ಹೆಂಗೆ ಬಂದಿದ್ವು ಅಂತ ಹೇಳಿ. ಈಸಿಯಾಗೆ ಮಾಡ್ಕೋಬೋದು ಮಸಾಲ ಪುರಿ. ಆ ಪುರಿ ತಿಂದು ಬೇಜಾರಾಗಿದ್ದರೆ ಈ ಪುರಿ ಮಾಡ್ಕೊಳ್ಳಿ. ಆ ಪುರಿ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು, ಆದರೆ ಈ ಪುರಿ ಮಾತ್ರ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ತಾವಂತ ನಾನು ಹೇಳ್ತೀನಿ. ಮತ್ತು ಇನ್ಯಾಕೆ ತಡ, ನೀವು ನಾಳೆ ಮಾಡಿಬಿಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ನಾನು ವಿಡಿಯೋ ಶೇರ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ನೋಡಬೇಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಪುರಿ ಮತ್ತು ಟೊಮೊಟೊ ಚಟ್ನಿ, ಕೊಬ್ಬರಿ ಚಟ್ನಿ ಎಲ್ಲ ರೆಡಿ ಆಗೈತಿ. ಬನ್ನಿ ಫ್ರೆಂಡ್ಸ್ ಪುರಿ ತಿನ್ನೋಣ. ಮತ್ತೆ ತಡ, ನೀವು ಒಂದ್ಸಲ ಮಾಡಿರಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಓಕೆ ಬಾಯ್.